ಇದಿಷ್ಟು ನಮ್ಮ ಬೆಳವಣಿಗೆ ಏಳು ಬೀಳು. ಮಿಡ್ಲ್ ಸ್ಕೂಲ್ಗೆ ಹೋಗೋವರೆಗೂ ವೀಕಾಗೇ ಇದ್ದೆ. ಹೈಸ್ಕೂಲ್ಗೆ ಹೋದೆ, ಹುಡುಗಿರ್ನ ನೋಡಿ ಸ್ಟ್ರಾಂಗ್ ಆಗೋದೆ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂದ್ರೆ, ಲೇ ಮಗನೇ, ಇದ್ಯಾಕಲ್ಲ ಹಾ ಈ ಸಾಬ್ರನ್ನ ಈ ಚರ್ಚ್ನವನ್ನ ಜೊತೆಲಿ ಹಾಕೊಂಡು ತಿರ್ಗಾಡ್ತಾ ಇದೆಯಲ್ಲ, ಯಾಕೆ? ಅಪ್ಪ, ಈ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಎಲ್ಲರೂ ಕಿತ್ತಾಡ್ಕೊಂಡು ಸಾಯ್ತವ್ರೆ. ಆದ್ರೆ ನಾವು ಮೂವರು ಗುಡ್ ಫ್ರೆಂಡ್ಸ್. ಈ ಏರಿಯಾದಲ್ಲಿ ಗಣೇಶ ಕೂರ್ಸಿ ಎಲ್ಲರಿಗೂ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅನ್ಕೊಂಡಿದೀವಿ. ಶಬ್ಬಾಸ್ ಕಣ್ಲ ಮಗನೇ. ಕೇಸರಿ, ಬಿಳಿ, ಹಸಿರು, ಶಾರುಖ್ ಖಾನ್, ಜಾಕಿ ಜಾನ್, ಅಖಿಲ್, ರಂಗಪ್ಪ. ಅಪ್ಪ, ನೀನೇನ್ ಕಾಸು ಕೊಡಲ್ವಾ? ಲೇ ನನ್ಗುಟ್ಟಿದ್ದೆ, ಇವ್ರನ್ನೆಲ್ಲ ಜೊತೆಲಿ ಹಾಕೊಂಡು ನಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ಯಲ್ಲ, ಇದಕ್ಕಿಲ್ಲ ಅಂದೇನೆ ನಾನು ತಕೊಳ್ಳ. ಏಯ್, ಅಪ್ಪಂಗೂ ತೀರ್ಥ ಹಾಕ್ರೋ. ಈ ಬರ್ರು ಇನ್ನೂ ಬೇಜಾನ್ ಕಡೆ ಕಲೆಕ್ಷನ್ ಮಾಡ್ಬೇಕು. ಅಪ್ಪ ಟಾಟಾ. ನನ್ನ ಮಗ ಒಳ್ಳೆ ಟೀಮ್ನೇ ಕಟ್ಟವನೆ, ಭವಿಷ್ಯ ಉಜ್ವಲವಾಗೈತೆ. ಏಯ್ ಇರೋ ಕಾಸ್ನಲ್ಲ ಇಲ್ಲ ತಿನ್ಬಿಡಣ. ಮನೆಗೆ ಹೋದ್ರೆ ಕಾಸಲ್ಲಿಂದ ಬಂತು ಅಂತ ಹೊಡಿತಾರೆ. ಎಲ್ಲ ಗಣೇಶನ್ ಕೃಪಾ ಕಟಾಕ್ಷ. ದಿನ ಇದೇ ತರ ಬಾಡ್ ತಿನ್ನಂಗ್ ಮಾಡಪ್ಪ ಜೀಸಸ್. ತಿಂದಿರೋದು ಗಣೇಶನ್ ಕಾಸು, ಹೇಳೋದು ಜೀಸಸ್. ಓಲಿ ಬಿಡಪ್ಪ, ಎಲ್ಲ ಗಣೇಶ ನಮ. ಏ, ಡೈಲಿ ಕಲೆಕ್ಷನ್ ಮಾಡೋಣ, ಇದೇ ತರ ಕಬಾಬ್ ತಿನ್ನೋಣ. ಇತಿಹಾಸ ಯಾರದು? ಲೇ, ಲಾಸ್ಟ್ ಬೆಂಚಲ್ಲಿ ಕೂತಿರೋ ಮೂವರು ಎದಳ್ರ ಮೇಲೆ. ಲೇ, ನಿಮ್ದೇ ಕೆಲ್ಸ ಅಂತ ಚೆನ್ನಾಗ್ ಗೊತ್ತು, ಹೇಳ್ರ ಮೇಲೆ. ಸರಿಯಾಗಿ ಸ್ಕೂಲ್ಗೆ ಬರ್ದೇ ಇದ್ರು ಇಂಥದಕ್ಕೆಲ್ಲ ಕಮ್ಮಿ ಇಲ್ಲ. ತರಲೆಗಳು ತಂದು ಯಾಕ್ರೋ? ಗಾಂಧಿ ತತ್ವ ಅನ್ಸೋಸ್ಕೊಂಡ್ ಪಾಠ ಕೇಳ್ದೆ ಇದ್ರು ಸುಮ್ನೆ ಕೂತ್ಕೊಳ್ಳೋರು ನಾವು. ನಮ್ಮೇಲೆ ಸುಳ್ಳು ಹೇಳ್ತೀರಾ, ಇದ್ ಸರಿನಾ? ಮೇಷ್ಟ್ರು ಕನ್ಫ್ಯೂಷನ್ಗೆ ಹಾಕ್ಬಿಟ್ಟಿದ್ದಾರೆ. ಗಾಂಧಿ ಅಂದ್ರೆ ನಮ್ ಫ್ರೆಂಡ್ ಗಾಂಧಿ ಅಲ್ಲ. ಕೈಗೆ ಕೋಲ್ಗೆ ಇಟ್ಕೊಂಡು, ಕನ್ನಡಕಗೆ ಹಾಕೊಂಡು, ಶಾಲ್ಗೆ ಹೊತ್ಕೊಂಡು 10 ರೂಪಾಯಿ ನೋಟ್ ಮೇಲೆ ಬರಕ್ಕಿಲ್ಲ ಅವ್ರು ಕೊಂಡ್ರು. ಅಯ್ಯೋ ದಡ್ಡ, ಆಗಸ್ಟ್ 15ನೇ ತಾರೀಕು ಚಾಕ್ಲೇಟ್ ಕೊಡಲ್ವಾ, ಸ್ವತಂತ್ರ ತಂದು ಕೊಟ್ಟವ್ರು ಅಂತ ಆ ಗಾಂಧಿ. ಇದನ್ನೆಲ್ಲ ಯಾರು ನಿಮ್ಮ ಹತ್ರ ಕೇಳ್ದಾರೋ? ನಡೀರ ಮೊದ್ಲು ಆಚೆ. ರೀ ಮೇಷ್ಟ್ರೆ, ಎಲ್ಲಿದ್ದೀರಾ? ಈ ಮೇಷ್ಟ್ರಿಂದ ಹಾಕೊಂಡ್ಬಿಟ್ಟು ಗಾಂಧಿ ತತ್ವಕ್ಕೆ ಬೇರೆ ಮೋಸ ಮಾಡ್ಬೇಕು. ಲೇ ಅಯೋಗ್ಯರ, ನಿಮ್ ಬಾಯಿಂದ ಗಾಂಧಿ ಇತಿಹಾಸನ ನಾನು ಕೇಳಿ ತಿಳ್ಕೊಬೇಕಾಗಿಲ್ಲ. ನಡೀರೋ ಮೊದ್ಲು ಆಚೆಗೆ. ಅಲ್ಲ ಮೇಷ್ಟ್ರೆ, ಕಣ್ಗೆ ಬಂದು, ಬಾಯಿಗೆ ಬಂದು, ಕಿವಿಗೆ ಬಂದು, ಇನ್ನೇನ್ ಇದಕ್ಕೆ ಹೋಗ್ತಾರಲ್ಲ ಅಲ್ಲಿಂದ ಕೂಗ್ಬೇಕು. ನಿಮ್ಗೆಲ್ಲ ಹೊಟ್ಟೆ ಉರಿ. ಅಯ್ಯ ನಿಮ್ಮಲ್ಲೇ, ನಿಮ್ಮಂತವ್ರು ಮೂವರಿದ್ರೆ ಇಡೀ ಸ್ಕೂಲೇ ಹಾಳಾಗೋಗ್ಬಿಡ್ತದೆ. ಲೈ ತೊಲಗ್ರ ಆಚೆ. ಮೇಷ್ಟ್ರಿಗೆ ಪಾಠ ಮಾಡಕ್ಕೆ ಬರಕ್ಕಿಲ್ಲ, ಅದಕ್ಕೆ ನಮ್ ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಬೇರೆ ಸ್ಕೂಲ್ಗೆ ಸೇರ್ಕೊಳ್ಳೋಣ. ಬರ್ತೀವಿ ಮೇಷ್ಟ್ರೆ. ಫ್ರೆಂಡ್ಸ್, ಟಾಟಾ ಫ್ರೆಂಡ್ಸ್. ಮೊದ್ಲು ಅವ್ರ ಪುಸ್ತಕ ಬಿಸಾಕ್ರೋ. ಈ ಮೇಷ್ಟ್ರೆಲ್ಲ ಸಿಕ್ಲಿ, ಸರಿಯಾಗಿ ರಸಗುಲ್ಲ ಕೊಡೋಣ. ಮಗ, ಟೈಮ್ ಪಾಸ್ ಆಗ್ತಿಲ್ಲ ಕಣ, ಬೇಜಾರು. ಸ್ಕೂಲ್ ಬಿಟ್ಟ ಮೇಲೆ ಹುಡುಗಿರ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅನ್ಸ್ತೈತಲ್ಲ. ಮಗ, ಅವ್ರ ನಡೆನ ನೋಡ್ಕೊಂಡು ಜಡೆನ ಹೇಳ್ಕೊಂಡು ಚೆನ್ನಾಗಿದ್ವಿ. ಏನ್ರೋ ಈ ಕಡೆ ಹೋಯ್ತವನೆ? ಯಾಕೆ? ಈ ಕಡೆ ಹೋಗೋರೆಲ್ಲ ಎಲ್ಲೋಗ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಬನ್ರಿ, ಅವ್ರಿಗಿಂತ ಮುಂಚೆ ನಾನು ನಿಮ್ನ ಕರ್ಕೊಂಡು ಹೋಗ್ತೀನಿ. ಏಯ್, ಮೇಷ್ಟ್ರಿಗೆ ರಾತ್ರಿ ಹೊತ್ತು ಸರಿಯಾಗಿ ಕಣ್ ಕಾಣಿಸಲ್ಲ ಕೊಡು. ಹೌದೇನೋ? ಕ್ಯಾರೆ ಹುಚ್ಚ ಉಪ್ಪುಪ್ಗೆ ಐತೆ. ಹುಚ್ಚ ನನ್ ಮಗನೆ, ಯಾಕೊಬ್ಬ ತಕೊಂಡ್ ಕೂತಿದ್ದೆ? ಹುಚ್ಚೆ ಉಪ್ಕಿಲ್ದರ ಸೀಗ ಇರುತ್ತೆ. ಹೇಯ್, ಬಂಡ್ರೋ ಮೇಷ್ಟ್ರ ಏನ್ ಮಾಡ್ತೋ ನೋಡೋಣ. ಬರ್ರೋ, ನೀವು ಹಸ್ಕೊಂಡ್ಬರ್ತೀನಿ. ಏಯ್, ಏನೋ ಇದು? ಏಯ್, ಮೈಯೆಲ್ಲ ಒಂಥರ ಆಗ್ತಾ ಇದೆಯಲ್ಲೋ. ಅಯ್ಯೋ, ಏ ಮಗ, ಸೈಕಲ್ ಹಾಕೋಣ ಬರ್ರೋ.
ಬೈ ನಾವು 3 ಜನ 3 ದಿಕ್ಕಿಗೆ ಮುಖ ಮಾಡಿ ಕೂತ್ವಿ ಅಂದ್ರೆ ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ದೆ ಬಿಡಲ್ಲ. ಯಾಕೋ ಎಲ್ಲ ಸಬ್ಗೆ ಹಾಕ್ಬಿಟ್ವಿ ಕಣೋ. ಅವತ್ತ ಮೇಷ್ಟ್ರು ಸೀನ್ ನೋಡ್ದಾಗಿಂದ ಮನ್ಸೇ ಕೆಟ್ಟೋಗೈತೆ. ನಮಗೂ ಆ ಥರ. ಹೋಗ್ಲಿ ಬಿಡೋ. ಹೇಯ್ ವರಿ ಮಾಡ್ಬೇಡ ಕಣೋ, ಮನೇಲಿ ಉಂಡಿ ಐತೆ, ಎತ್ತಾಕ ಬರೋಣ, ಹೊಡ್ದಾಕಿ ಬಂದಿದ್ ಕಾಸಲ್ಲಿ ಎಲ್ಲ ಹೋಗ್ ಬರೋಣ. ಒಳಗಡೆ ಹೋಗಿ ಕಿರಿಕ್ ಮಾಡ್ಕೊಳ್ಳೋದ್ ಬೇಡ, ಇಲ್ಲೇ ಯಾರು ಫಸ್ಟು ಅಂತ ಕ್ರೆಪ್ಸ್ ಹಾಕೊಂಡ್ಬಿಡೋಣ. ನಾನ್ ಫಸ್ಟು, ನೀನ್ ಸೆಕೆಂಡು, ಇವ್ನ್ ಥರ್ಡು, ಸರಿನಾ? ಯಾವಾಗ್ಲೂ ನನ್ನೇ ಲಾಸ್ಟ್ ಮಾಡ್ತಾನೆ ನನ್ ಮಗ. ಯಾರು? ನೀರ್ ಬೇಕಿತ್ತು. ಒಳಗೆ ಬರ್ಬೋದು. ಸರಿ ಬನ್ನಿ. ಐ ಕೇಳೋ. ನಾನ್ ಕೇಳಪ್ಪ. ನೀನೇ ಕೇಳೋ. ಕೇಳೋ. ಕೇಳೋ, ನೀನ್ ಕೇಳೋ. ಕೇಳೋ, ಕೇಳೋ, ನೀನ್ ಕೇಳೋ. ಅವ್ನ್ ಕೇಳೋ. ಅವ್ನ್ ಕೇಳಲ್ಲ, ನೀನೇ ಕೇಳೋ. ಕೇಳು, ಕೇಳೋ, ಕೇಳೋ. ಕೇಳೋ. ನೀನ್ ಕೇಳು. ನೀವೇ ಕೇಳ್ರೋ. ಅದೇ ನೆನ್ನೆ ಮೇಷ್ಟ್ರು ಹಂಗೆ ಆ ಥರ ನಾವು. ಏಯ್, ಎಷ್ಟ್ರೋ ವಯಸ್ಸು ನಿಮ್ಗೆ? ಮುಖದ ಮೇಲೆ ಸರಿಯಾಗಿ ಮೀಸೆ ಬಂದಿಲ್ಲ, ಈಗ್ಲೇ ಇದೆಲ್ಲ ಬೇಕಾ? ನೋಡೋಕೆ ನನ್ ಮಕ್ಳ ಥರ ಇದ್ದೀರಾ. ಹೋಗ್ರಪ್ಪ ಮನೆಗೆ ಹೋಗಿ. ಮಾವ್, ನಮ್ಗೇನ್ ಬಿಟ್ಟಿ ಬೇಡ, ದುಡ್ಡು ಕೊಡ್ತೀವಿ. ಏಯ್, ಪೊರ್ಕೆ ಏಟೇನಾದ್ರೂ ಬೇಕಾ? ನಮ್ಗೆ ಪರ್ಕೆ ತೋರಿಸ್ತಾಳಲ್ವಾ, ಇವಳಿಗೈತೆ ಮಾರಿ ಹಬ್ಬ. ವಿಷಯನ ಡೆಂಗ್ಯೂ ಜ್ವರ ಥರ ಊರೆಲ್ಲ ಹರಡೋಗಿ ಮಾಡಿದ್ವಿ. ನಾವು ಮೂವರು ಆಟ ಆಡ್ತಿದ್ರೆ ಈ ಅಮ್ಮ ಕೈ ಇಟ್ಕೊಂಡು ಎಳ್ದಿ ಎಲ್ಲೆಲ್ಲೋ ಮುಟ್ಟಕ್ ಬರ್ತಾಳೆ. ಲೇ ಸುಳ್ಳು ಬಗಲ್ ಬೇಡ್ರ. ನಮ್ ತಾಯಣೆ. ದೇವ್ರಿಗೆ ಆಣೆ. ಊರಲ್ಲಿರೋ ಗಂಡಸರನ್ನ ಹಾಳು ಮಾಡ್ತೀಯ, ಈ ಮಕ್ಕಳನ್ನು ಬಿಡಲ್ವಾ? ಸ್ವಾಮಿ, ನಾನ್ ಸುಳ್ಳೆ ಒಪ್ಕೋತೀನಿ, ಆದ್ರೆ ಆಡೋ ಮಕ್ಕಳನ್ನ ಹಾಳು ಮಾಡೋಷ್ಟು ನೀಚೆ ನಾನಲ್ಲ. ಅವರಾಗೆ ಮನೆಗೆ ಬಂದ್ರು, ಬೈದ್ ಕಳ್ಸಿದ್ದಕ್ಕೆ ಇಷ್ಟು ಜನರ ಮುಂದೆ ನಿಂತ್ಕೊಳ್ಳೋ ಪಾಡು. ಏನು ನಂಬುಡಕ್ಕೆ ಬರಂಗದೆ? ಮಾಡ್ತೀನಿ ಇರೋ, ಒಂದ್ ಕಲ್ಲು ಹೊಡೆದ್ರೆ ಆಳ್ಗೊಂದ್ ಕಲ್ಲು. ಹ್ಮ್